ಇರಾನ್ ಹಾಗೂ ಇಸ್ರೇಲ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ತೈಲ ಘಟಕಗಳ ಮೇಲಿನ ದಾಳಿಗೆ ಟ್ರಂಪ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ದಾಳಿಯನ್ನ ಖಂಡಿಸಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕತಾರ್ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರೋದು. ಇರಾನ್ನ ಸೌತ್ ಪಾಸ್ ತೈಲ ಘಟಕವನ್ನ ಸ್ಫೋಟಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಅದನ್ನು ನಾವು ಧ್ವಂಸ ಮಾಡ್ತೀವಿ ಅನ್ನೋದು ಟ್ರಂಪ್ ಅವರ ಎಚ್ಚರಿಕೆ. ಗಲ್ಫ್ ರಾಷ್ಟ್ರಗಳ ಇಂಧನ ಸುರಕ್ಷತೆಗೆ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಇನ್ನು ಮುಂದೆ ದಾಳಿ ಮಾಡುವುದಿಲ್ಲ. ಸೌತ್ ಪಾಸ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಲ್ಲ. ಒಂದು ವೇಳೆ ಕತಾರ್ ಮೇಲೆ ನೀವು ದಾಳಿ ಮಾಡಿದರೆ ನಾವು ಸುಮ್ಮನೆ ಕೂರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯ ಸಂದೇಶವನ್ನು ಇರಾನ್ಗೆ ರವಾನಿಸಿದ್ದಾರೆ. ನನಗೆ ಇಸ್ರೇಲ್ ದಾಳಿಯ ಬಗ್ಗೆ ಗೊತ್ತಿಲ್ಲ ಅಂತಾನು ಟ್ರಂಪ್ ಹೇಳಿದ್ದಾರೆ. ಸೌತ್ ಪಾಸ್ ಮೇಲೆ ಅನಿಲ ಸಂಸ್ಕರಣಾ ಘಟಕ, ಅದರ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನೀವು ಕತಾರ್ನ ಅನಿಲ ಘಟಕವನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮುಂದುವರಿಸಿದ್ದೇ ಆದರೆ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹೇಗೆ ದಾಳಿ ಮಾಡ್ತಿವೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆ ಇರಾನ್ ಮೇಲಿನ ಯುದ್ಧದಿಂದ ಆರ್ಥಿಕ ಅನಿಶ್ಚಿತತೆಯ ಭೀತಿ ಕೂಡ ಎದುರಾಗಿದೆ. ಅಮೆರಿಕದ ಆರ್ಥಿಕತೆಯ ಮೇಲೆ ಯುದ್ಧದ ಕರಿ ನೆರಳು ಆವರಿಸಿದೆ. ಅಮೆರಿಕ ಫೆಡರಲ್ ರಿಸರ್ವ್ನಿಂದ ಹಣದುಬ್ಬರದ ಮುನ್ಸೂಚನೆ ಕೂಡ ಸಿಕ್ಕಿದೆ. ಆರ್ಥಿಕವಾಗಿ ಈ ಯುದ್ಧ ಹೇಗೆ ಹೊಡೆತವನ್ನು ಕೊಡ್ತಾ ಇದೆ ಅನ್ನೋದರ ಮಾಹಿತಿ ಇದು. ಅದರಲ್ಲೂ ಅಮೆರಿಕ ಈಗಾಗಲೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಸ್ರೇಲ್ ಪರವಾಗಿ ನಿಂತುಕೊಂಡು ದಾಳಿಗಳನ್ನು ಮಾಡ್ತು, ತಮ್ಮಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳನ್ನು, ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ದಾಳಿಗೆ ಬಳಸ್ಕೊಳ್ತು, ಇದರಿಂದಾಗಿ ಆರ್ಥಿಕವಾಗಿ ಅಮೆರಿಕಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳಿ ಅನೇಕ ಮಂದಿ ಹೇಳಿದ್ದಾರೆ. ಇನ್ನು ಅಮೆರಿಕದ ಫೆಡರಲ್ ರಿಸರ್ವ್ನಿಂದನೂ ಕೂಡ ಹಣದುಬ್ಬರ ಮುನ್ಸೂಚನೆ ಸಿಕ್ಕಿದೆ. ಬಡ್ಡಿದರ ಯಥಾಸ್ಥಿತಿ ಕಾಯ್ದುಕೊಂಡ ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಲಿದೆ. ಹಣದುಬ್ಬರ ಏರಿಕೆಯ ಬಗ್ಗೆ ಜೆರೋಮ್ ಪೋವೆಲ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧದ ಪರಿಣಾಮದ ಆತಂಕ ಈಗ ಆರ್ಥಿಕವಾಗಿಯೂ ಕೂಡ ಹೊಡೆತವನ್ನ ಕೊಡ್ತಾ ಹೋಗುತ್ತೆ. ಇನ್ನಷ್ಟು ದಿನಗಳ ಕಾಲ ಯುದ್ಧ ಮುಂದುವರೆದಿದ್ದೇ ಆದರೆ ದೊಡ್ಡ ಪರಿಣಾಮವನ್ನೇ ಆರ್ಥಿಕವಾಗಿ ಈ ಮೂರೂ ರಾಷ್ಟ್ರಗಳು ಎದುರಿಸಬೇಕಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ಈ ದಾಳಿ ಯಾವ ರೀತಿಯಾಗಿ ತೀವ್ರತೆಯನ್ನ ಪಡ್ಕೊಂಡಿದೆ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಇಬ್ಬರಿಗೂ ಕೂಡ ಟಾರ್ಗೆಟ್ ಆಗಿರೋದು ಸದ್ಯಕ್ಕೆ ತೈಲ ಘಟಕಗಳು. ಹೌದು ಮಧುಶ್ರೀ, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಯುದ್ಧ ಈಗ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡುವ ಮಟ್ಟಿಗೆ ಈಗ ಬಂದು ನಿಂತಿರುವಂತಹದ್ದು. ಬಹು ಮುಖ್ಯವಾಗಿ 3ನೇ ವಾರ ನಡೀತಾ ಇರತಕ್ಕಂಥ ಈ ಯುದ್ಧದಲ್ಲಿ ತೈಲ ಘಟಕಗಳೇ ಈಗ ಟಾರ್ಗೆಟ್ ಆಗ್ತಾ ಇರುವಂತಹದ್ದು. ನಿನ್ನೆ ಇಸ್ರೇಲ್ ಅತಿ ದೊಡ್ಡ ದಾಳಿಯನ್ನ ಇರಾನ್ನಲ್ಲಿರ್ತಕ್ಕಂಥ ಅಸಲುಹೆ ಪ್ರದೇಶದಲ್ಲಿರ್ತಕ್ಕಂಥ ನಾರ್ತ್ ಫಾರ್ಸ್ ತೈಲ ಘಟಕದ ಮೇಲೆ ಅತಿ ದೊಡ್ಡ ದಾಳಿಯನ್ನ ನಡೆಸ್ತು, ಮಿಸೈಲ್ ಮೂಲಕ ದಾಳಿಯನ್ನ ನಡೆಸ್ತು. ಅಲ್ಲಿ ದೊಡ್ಡದಾದಂತಹ ಬೆಂಕಿ ಆವರಿಸಿಕೊಂಡಿರುವಂತಹದ್ದು. ಇಡೀ ತೈಲ ಸಂಸ್ಕರಣಾ ಘಟಕವೇ ಹೊತ್ತಿ ಉರಿತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಇರಾನ್ ಪ್ರತಿದಾಳಿಯನ್ನು ತೀರಿಸ್ಕೊಳ್ತಾ ಇದೆ. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನು ಗರಿತಾ ಇದೆ. ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳಾದಂತಹ ಕೊಲ್ಲಿ ರಾಷ್ಟ್ರಗಳಲ್ಲೂ ಕೂಡ ಇರಾನ್ ಮಿಸೈಲ್ ದಾಳಿಯನ್ನು ಮಾಡ್ತಾ ಇದೆ. ಸುಮ್ಮನೆ ಕೇವಲ ಮಿಸೈಲ್ ದಾಳಿಯನ್ನು ಮಾಡ್ತಾ ಇಲ್ಲ, ಕತಾರ್ನಲ್ಲಿ UAE ಇರ್ತಕ್ಕಂಥ ತೈಲ ಘಟಕಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಇರಾನ್ ಮಾಡ್ತಾ ಇರುವಂತಹದ್ದು. ಕತಾರ್ನಲ್ಲಿ ಇರ್ತಕ್ಕಂತಹ ರಾಸ್ ಲಫಾನ್ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಏನಿದೆ, ಇದರ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂತಹದ್ದು. ಈಗ ಎರಡೂ ದೇಶಗಳು ಕೂಡ ತಮ್ಮ ತಮ್ಮ ತೈಲ ಘಟಕಗಳ ಮೇಲೆ ಪ್ರತಿದಾಳಿಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಇದು ಎಲ್ಲ ಒಂದ್ ಕಡೆ ಜಗತ್ತಿಗೆ ತೈಲ ಅಭಾವವನ್ನು ಮತ್ತಷ್ಟು ಸೃಷ್ಟಿ ಮಾಡುವಂತಹ ಭೀತಿ ಎದುರಾಗ್ತಾ ಇದೆ. ಹೀಗಾಗಿ ಈಗ ಅಮೆರಿಕ ಮಧ್ಯಪ್ರವೇಶ ಮಾಡಿರುವಂತಹದ್ದು. ಯಾವುದೇ ಕಾರಣಕ್ಕೂ ಇಸ್ರೇಲ್ ಆಗಿರಬಹುದು, ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿ ಮಾಡಬಾರ್ದು. ಇರಾನ್ ಕತಾರ್ನಲ್ಲಿ ಅಥವಾ UAE ಸೌದಿ ಅರೇಬಿಯಾದಲ್ಲಿ ಇರ್ತಕ್ಕಂಥ ತೈಲ ಘಟಕಗಳನ್ನು ಇರಾನ್ ದಾಳಿ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಒಂದು ವೇಳೆ ಇರಾನ್ ಏನಾದರೂ ಕತಾರ್ನಲ್ಲಿರ್ತಕ್ಕಂಥ ತೈಲ ಘಟಕದ ಮೇಲೆ ಮತ್ತೆ ಏನಾದರೂ ದಾಳಿ ಮಾಡಿದ್ದೇ ಆದಲ್ಲಿ ಸೌತ್ ಫಾರ್ಸ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ ತೈಲ ಘಟಕವನ್ನೇ ಉಡಿಸ್ ಮಾಡ್ತೀವಿ ಇರಾನ್ ದೇಶದಲ್ಲಿರುವಂತಹ ಅನ್ನುವಂಥದ್ದನ್ನು
ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು. ಮತ್ತೊಂದು ಎಚ್ಚರಿಕೆಯನ್ನ ಇಸ್ರೇಲ್ಗೂ ಕೂಡ ಕೊಟ್ಟಿದ್ದಾರೆ. ಏನು ಇಸ್ರೇಲ್ ಇರಾನ್ ನಲ್ಲಿರ್ತಕ್ಕಂಥ ದೊಡ್ಡ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡ್ತು, ಇದು ನಮಗೆ ಗೊತ್ತಿರಲಿಲ್ಲ. ಇದು ಇಸ್ರೇಲ್ ಈ ರೀತಿಯಾದಂತಹ ಇರಾನ್ ನಲ್ಲಿರ್ತಕ್ಕಂಥ ತೈಲ ಘಟಕಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿ ಮಾಡುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಈ ಇಸ್ರೇಲ್ ಇರಾನ್ ನಲ್ಲಿರ್ತಕ್ಕಂಥ ತೈಲ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡೋದಿಲ್ಲ. ಹಾಗಾಗಿ ಇರಾನ್ ಕೂಡ ಕತಾರ್ ಮತ್ತೆ UAE ಟಾರ್ಗೆಟ್ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಗೊತ್ತು, ತೈಲ ಘಟಕಗಳನ್ನ ಒಂದು ವೇಳೆ ಗುರಿಯಾಗಿರಿಸಿಕೊಂಡು ದೇಶಗಳು ಹೊಡೆದಾಟಕ್ಕೆ ನಿಂತಿದ್ದೇ ಆದಲ್ಲಿ ಇಡೀ ವಿಶ್ವಕ್ಕೆ ತೈಲ ಅಭಾವ ಸೃಷ್ಟಿಯಾಗುತ್ತೆ. ಸೌತ್ ಫಾರ್ಸ್ ಏನಿದೆ, ಇದು ಕತಾರ್ ಹಾಗೂ ಇರಾನ್ ಎರಡೂ ದೇಶಗಳು ಹಂಚಿಕೊಳ್ಳುವಂತಹ ಒಂದು ತೈಲ ಘಟಕ. ಇಡೀ ಇರಾನ್ಗೆ 70% LPG ಗ್ಯಾಸ್ ಅನ್ನ ಪೂರೈಕೆ ಇದೇ ಮಾಡುತ್ತೆ. ಮತ್ತೆ ಇಡೀ 13 ದೇಶಕ್ಕೆ ಮುಂದಿನ 13 ವರ್ಷಕ್ಕೆ ಆಗುವಷ್ಟು ತೈಲ ನಿಕ್ಷೇಪ ಈ ಒಂದು ಸೌತ್ ಫಾರ್ಸ್ ನಲ್ಲಿ ಇರುವಂತಹದ್ದು. ಹಾಗಾಗಿ ಅಮೆರಿಕ ಕೂಡ ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸ್ತಾ ಇದೆ. ಯಾವ ದೇಶಗಳು ಕೂಡ ತೈಲ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತಹದ್ದು. ಇದರ ಮಧ್ಯೆ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸ್ತಾ ಇದೆ. ಟೆಲ್ ಅವೀವ್ ಸೇರಿದಂತೆ ದೊಡ್ಡ ನಗರಗಳನ್ನ ಗುರಿಯಾಗಿರಿಸಿಕೊಂಡು ಇರಾನ್ ಈಗ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಇಸ್ರೇಲ್ ಕೂಡ ನಿರಂತರವಾಗಿ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಲೆಬನಾನ್ ಮೇಲೆ ಯಾಕೆ ದಾಳಿಯನ್ನ ಮಾಡ್ತಾ ಇದೆ ಅಂತಂದ್ರೆ, ಇರಾನ್ ಅನ್ನ ಬೆಂಬಲಿಸುವಂತಹ ಗುಂಪುಗಳಿವೆ ಲೆಬನಾನ್ ನಲ್ಲಿ. ಹಾಗಾಗಿ ಲೆಬನಾನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಲೆಬನಾನ್ ನಲ್ಲಿ ಸುಮಾರು 45ಕ್ಕೂ ಹೆಚ್ಚು ಜನರು 48 ಗಂಟೆಗಳಲ್ಲಿ ಸಾವನ್ನಪ್ಪಿರುವಂತಹದ್ದು ಇಸ್ರೇಲ್ ಮಾಡಿದ ದಾಳಿಯಿಂದ. ಹೀಗಾಗಿ ಎರಡೂ ದೇಶಗಳ ನಡುವೆ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ಇದೆ. ಇರಾನ್ ಅಮೆರಿಕ ಮತ್ತೆ ಇಸ್ರೇಲ್ ಮೇಲಿನ ಸಿಟ್ಟನ್ನ ಇತರ ಕೊಲ್ಲಿ ದೇಶಗಳ ಮೇಲೆ ತೀರಿಸಿಕೊಳ್ತಾ ಇರುವಂತಹದ್ದು. ಇದು ತೈಲ ಘಟಕಗಳ ಮೇಲಿನ ದಾಳಿ ಇಡೀ ಜಗತ್ತಿಗೆ ತೈಲ ಬಿಕ್ಕಟ್ಟನ್ನು ಸೃಷ್ಟಿಸುವಂತಹ ಭೀತಿ ಈಗ ಎದುರಾಗಿರುವಂತಹದ್ದು. ಇದರ ಜೊತೆಗೆ ಅಮೆರಿಕದಲ್ಲೂ ಕೂಡ ಹಣದುಬ್ಬರ ಪರಿಸ್ಥಿತಿ ಎದುರಾಗಿರುವಂತಹದ್ದು. ಈ ಯುದ್ಧದಲ್ಲಿ $12 ಬಿಲಿಯನ್ ಅಷ್ಟು ಈಗಾಗಲೇ ಅಮೆರಿಕಕ್ಕೆ ಖರ್ಚಾಗಿರುವಂತಹದ್ದು. ಇದರಿಂದ ಮತ್ತಷ್ಟು ಈ ಯುದ್ಧದಿಂದ ಸಂಪರ್ಕದಲ್ಲಿ ಹರೀಶ್ ಮಾಹಿತಿಯನ್ನ ಪಡಿತೀನಿ.